ನೂತನ ರಣಜಿ ಋತುವಿನಲ್ಲಿ ಕರ್ನಾಟಕ ಭರವಸೆಯ ಆರಂಭ ಪಡೆದಿದೆ. ಪಂಜಾಬ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಆರಂಭಗೊಂಡ ಎಲೈಟ್ ಸಿ ವಿಭಾಗದ ಮುಖಾಮುಖಿಯಲ್ಲಿ ರಾಜ್ಯ ತಂಡ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ವಿಭಾಗಗಳೆರಡರಲ್ಲೂ ಮೇಲುಗೈ ಸಾಧಿಸಿದ್ದು, ಪಂಜಾಬ್ ಪಡೆಯ 452 ರನ್ಗಳ ಸಾಮಾನ್ಯ ಮೊತ್ತಕ್ಕೆ ನಿಭಾಯಿಸಿದ ಬಳಿಕ 3 ವಿಕೆಟ್ಗೆ 142 ರನ್ ಮಾಡಿ ಮೊದಲ ದಿನದಾಟ ಮುಗಿಸಿದೆ. 7 ವಿಕೆಟ್ ಉಡಾಯಿಸಿದ ಬಲಗೈ ಮಧ್ಯಮ ವೇಗಿ ವಾಸುಕಿ ಕೌಶಿಕ್ ಮತ್ತು 80 ರನ್ ಮಾಡಿ ಬ್ಯಾಟಿಂಗ್ ಕಾಯ್ದುಕೊಂಡಿರುವ ದೇವದತ್ ಪಡಿಕ್ಕಲ್ ಮೊದಲ ದಿನದಾಟದ ಹೀರೋಗಳೆನಿಸಿದರು. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಂಜಾಬ್ ಆತಿಥೇಯರ ಬೌಲಿಂಗ್ ಆಕ್ರಮಣವನ್ನು ಎದುರಿಸಿ ನಿಲ್ಲಲಾಗಲಿಲ್ಲ. 15 ಓವರ್ ವೇಳೆ 37ಕ್ಕೆ 4 ವಿಕೆಟ್ ಉದುರಿಸಿಕೊಂಡು ಸಂಕಟಕ್ಕೆ ಸಿಲುಕಿತ್ತು. ವಾಸುಕಿ ಕೌಶಿಕ್ ಎಸೆತಗಳು ಪಂಜಾಬ್ ಪಾಲಿಗೆ ಅತ್ಯಂತ ಕಠಿಣವಾಗಿ ಪರಿಣಮಿಸಿದವು. ಅಗ್ರ ಕ್ರಮಾಂಕದ 6 ಆಟಗಾರರು ಕೌಶಿಕ್ ಎಸೆತಗಳ ಮೋಡಿಗೆ ಸಿಲುಕಿದರು. ಕೌಶಿಕ್ ಸಾಧನೆ 41ಕ್ಕೆ 7 ವಿಕೆಟ್, 15 ಓವರ್ ಎಸೆದ ಅವರು 6 ಮೇಡನ್ ಮೂಲಕ ಗಮನ ಸೆಳೆದರು. ವಿಜಯ್ ಕುಮಾರ್ ವೈಶಾಖ್ 2, ಎಡಗೈ ಸ್ಪಿನ್ನರ್ ರೋಹಿತ್ ಕುಮಾರ್ 1 ವಿಕೆಟ್ ಕೆಡವಿದರು. ಪಂಜಾಬ್ ಪರ ಮಧ್ಯಮ ಕ್ರಮಾಂಕದ ಬ್ಯಾಟರ್ ನೆಹಾಲ್ ವಧೇರಾ ಸಾರ್ವರ್ಧಿಕ 44, ಗೀತಾಂಶ್ ಖೇರಾ 27, ಅಭಿಷೇಕ್ ಶರ್ಮಾ ಮತ್ತು ಮಯಾಂಕ್ ಮಾರ್ಕೆಂಡೆ ತಲಾ 26 ರನ್ ಮಾಡಿದರು. ಕರ್ನಾಟಕದ ಆರಂಭಿಕ ಆಘಾತಕಾರಿ ಆಗಿತ್ತು. ನಾಯಕ ಮಯಾಂಕ್ ಅಗರ್ವಾಲ್ ಖಾತೆ ತೆರೆಯದೆಯೇ ಪೆವಿಲಿಯನ್ ಸೇರಿಕೊಂಡರು. ದ್ವಿತೀಯ ವಿಕೆಟ್ಗೆ ಜೊತೆಗೂಡಿದ ಆರ್ ಸಮರ್ಥ್ ಮತ್ತು ದೇವದತ್ ಪಡಿಕ್ಕಲ್ 70 ರನ್ ಗಳಿಸಿ ತಂಡದ ನೆರವಿಗೆ ನಿಂತರು. ಆಗ 32 ರನ್ ಗಳಿಸಿದ ಸಮರ್ಥ್ ವಿಕೆಟ್ ಬಿತ್ತು. ನಿಖೀಸ್ ಜೋಶ್ ಆಟ 8 ರನ್ಗೆ ಮುಗಿಯಿತು.